ಇನ್ನು ಡ್ರೀಮ್ ಲೈನರ್ ವಿಮಾನ 787 ಬೋಯಿಂಗ್ 787 ಇದು ಪತನ ಆಗಿದ್ದು ಇದೇ ಮೊದಲು. ಅಮೆರಿಕಾದ ಬೋಯಿಂಗ್ ಕಂಪನಿ ನಿರ್ಮಿಸುವಂಥ ವಿಮಾನ ಇದು 787 ಡ್ರೀಮ್ ಲೈನರ್. ತಾಂತ್ರಿಕ ದೋಷದಿಂದ ಅನೇಕ ಬಾರಿ ಸುದ್ದಿಯಾಗಿತ್ತು. ಅದು ಫ್ಯೂಯಲ್ ಲೀಕೇಜು, ಲಿಥಿಯಂ ಬ್ಯಾಟರಿ ಇಶ್ಯೂ, ಇಂಥದ್ದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ವರದಿಯಾಗಿತ್ತು. ಆದರೆ ಇಷ್ಟು ದೊಡ್ಡ ಅಪಘಾತ ಸಂಭವಿಸಿದ್ದು ಇದೇ ಮೊದಲು. ಅಂದರೆ ಇನ್ ಸರ್ವಿಸ್ ಈ ವಿಮಾನ ನಾಗರಿಕ ವಿಮಾನಯಾನ ಸಂಸ್ಥೆಗಳ ಕೈ ಸೇರಿದ ಬಳಿಕ ಅಥವಾ ಕಮರ್ಷಿಯಲ್ ಯೂಸ್ಗೆ ಇದನ್ನು ಕೊಟ್ಟ ನಂತರ ಮೊದಲ ಕ್ರ್ಯಾಶ್ ರಿಪೋರ್ಟ್ ಆಗಿದ್ದು ನಿನ್ನೆನೆ. ಈ ಸೀರೀಸ್ನ ವಿಮಾನ 787 ಸೀರೀಸ್ನ ವಿಮಾನ ಸದ್ಯ ಅದೇ ಅನುಮಾನಕ್ಕೂ ಆಶ್ಚರ್ಯಕ್ಕೂ ಕಾರಣ ಆಗ್ತಾ ಇರೋದು. ಇನ್ನು ಈ 787-8 ವಿಮಾನ ಅಥವಾ ಆ ಸೀರೀಸ್ನ ವಿಮಾನ, ಈ ವಿಮಾನದ ಸ್ಪೆಷಾಲಿಟಿ ಇಂಧನ ಕ್ಷಮತೆಗೆ ಹೆಸರುವಾಸಿಯಾಗಿರುವಂಥ ವಿಮಾನ ಇದು. 787 ಡ್ರೀಮ್ ಲೈನರ್ ವಿಮಾನ ಏನಿದೆ ಇದು ಅಮೆರಿಕಾದ ಬೋಯಿಂಗ್ ಕಂಪನಿ ನಿರ್ಮಿಸುವಂಥ ವಿಮಾನ. 2009ರಿಂದ ಇದು ಸೇವೆಯಲ್ಲಿದೆ ಅಥವಾ 2009ರಿಂದ ಇದನ್ನು ಸೇಲ್ ಮಾಡ್ತಾ ಇದೆ ಬೋಯಿಂಗ್ ಸಂಸ್ಥೆ. 242ರಿಂದ 290 ಸೀಟ್ ಸಾಮರ್ಥ್ಯ ಹೊಂದಿರುವಂಥ ದೊಡ್ಡ ವಿಮಾನ ಇದು. 787-8 ವಿಮಾನ ಬೇರೆ ವಿಮಾನಗಳಿಗೆ ಹೋಲಿಕೆ ಮಾಡಿದರೆ ದೊಡ್ಡ ಕಿಟಕಿಗಳ ವ್ಯವಸ್ಥೆ ಇದೆ. ದೂರ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂಥ ವಿಮಾನ, ಉತ್ಕೃಷ್ಟ ದರ್ಜೆಯ ವಿಮಾನ ಅಂತ ಜಗತ್ತಿನಲ್ಲೇ ಹೆಸರುವಾಸಿಯಾದಂಥ ವಿಮಾನ. ನಾನು ಈಗಾಗಲೇ ಹೇಳಿದೆ, ಸಿಂಗಲ್ ಕ್ರ್ಯಾಶ್ ಹಿಸ್ಟ್ರಿ ಕೂಡ ಈ ವಿಮಾನದ್ದು ಇರಲಿಲ್ಲ ಇಲ್ಲಿಯವರೆಗೆ. ಅನೇಕ ಪ್ರತಿಷ್ಠಿತ ವಿಮಾನಯಾನ ಸಂಸ್ಥೆಗಳು ಇದೇ ವಿಮಾನವನ್ನು ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣಕ್ಕೋಸ್ಕರ ಬಳಸ್ತಾ ಇದ್ದಾವೆ. ಅದು ಇಂಡಿಯನ್ ಏರ್ಲೈನ್ಸ್ ಇರಬಹುದು, ಇದರ ಜೊತೆಗೆ ಇತಿಹಾದ್ ಇರಬಹುದು, ಅದರ ಜೊತೆಗೆ ಪ್ರತಿಷ್ಠಿತ ಕತಾರ್ ಏರ್ವೇಸ್ ಇರಬಹುದು. ಇವರೆಲ್ಲರೂ ಕೂಡ ಈ ವಿಮಾನವನ್ನು ಬಳಸ್ತಾರೆ. ಬಟ್ ಮೊದಲ ಆಕ್ಸಿಡೆಂಟ್ ರಿಪೋರ್ಟ್ ಆಗಿದ್ದು ಇದೇ ಮೊದಲು. ಇದರ ಜೊತೆಗೆ ಇದರದ್ದು ಇನ್ನೊಂದು ವಿಶೇಷತೆ ಅಂತಂದ್ರೆ ಏಕಕಾಲಕ್ಕೆ 13,500 ಕಿಲೋಮೀಟರ್ ದೂರ ಹಾರಾಟದ ಕ್ಷಮತೆ ಇದೆ. ಇದೇ ಕಾರಣಕ್ಕೆ ದೂರ ಪ್ರಯಾಣಕ್ಕೆ ಅತ್ಯಂತ ಸೂಕ್ತ ವಿಮಾನ ಇದು ಅಂತ ಇದನ್ನು ಬಳಸಲಾಗುತ್ತೆ. ಇದರ ಜೊತೆಗೆ 1.25 ಲಕ್ಷ ಲೀಟರ್ ಇಂಧನ ಸಾಮರ್ಥ್ಯ ಈ ವಿಮಾನ ಹೊಂದಿದೆ. ಅಂದರೆ ದೂರ ಪ್ರಯಾಣಕ್ಕೆ ಬೇಕಾದಂಥ ಇಂಧನ, ಏವಿಯೇಷನ್ ಫ್ಯೂಯಲ್ ಅಂತ ಏನು ಕರೀತಾರೆ, ಅದನ್ನು ಸಂಗ್ರಹಿಸುವಂಥ ಸಾಮರ್ಥ್ಯ, ಅದು ರಿಸರ್ವ್ ಇರಬಹುದು ಅಥವಾ ಒಂದು ವಿಮಾನ ನಿಲ್ದಾಣದಿಂದ ಮತ್ತೊಂದು ವಿಮಾನ ನಿಲ್ದಾಣಕ್ಕೆ ತಲುಪುವಷ್ಟು ಫ್ಯೂಯಲ್ನ ಜೊತೆಗೆ ಒಂದು ವೇಳೆ ಅಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗದಿದ್ರೆ, ಫಾರ್ ಎಕ್ಸಾಂಪಲ್ ಭಾರತದಿಂದ ಹೊರಟ ವಿಮಾನ ಲಂಡನ್ನಲ್ಲಿ ಇಳಿಬೇಕು, ಅಲ್ಲಿ ಇಳಿಯೋದಕ್ಕೆ ಸಾಧ್ಯ ಆಗದಿದ್ರೆ ಹತ್ತಿರದ ವಿಮಾನ ನಿಲ್ದಾಣ ಯಾವುದು, ಅಲ್ಲಿಗೆ ಹೋಗುವಷ್ಟು ಫ್ಯೂಯಲ್ ಇರಬೇಕು ನಿಯಮದ ಪ್ರಕಾರ. ಅದರ ಜೊತೆಗೆ ರಿಸರ್ವ್ ಫ್ಯೂಯಲ್ ಇರಬೇಕು, ಏವಿಯೇಷನ್ ಫ್ಯೂಯಲ್ ಇರಬೇಕು. ಸೊ 1,25,000 ಲೀಟರ್ ಸಾಮರ್ಥ್ಯವನ್ನು ಹೊಂದಿರುವಂಥ ವಿಮಾನ ಇದು. ಅಷ್ಟು ಫ್ಯೂಯಲ್ ಕೆಪಾಸಿಟಿ ಇರುವಂಥ ವಿಮಾನ ಇದು. ನಿನ್ನೆ ಸಾವು ನೋವುಗಳು ದೊಡ್ಡ ಪ್ರಮಾಣದಲ್ಲಿ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ತಜ್ಞ ಪೈಲಟ್ಗಳು ಹೇಳ್ತಾರೆ. ಅಂದರೆ ಟೇಕ್ ಆಫ್ ಆದಂಥ ಸಂದರ್ಭ ಕಂಪ್ಲೀಟ್ ಅದರ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಇಂಧನ ಇತ್ತು ವಿಮಾನದಲ್ಲಿ, ಬಿದ್ದ ಕೂಡಲೇ ಬ್ಲಾಸ್ಟ್ ಆಗಿದೆ. ಅದರಿಂದಾಗಿಯೇ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಾಗಿದೆ ಅಥವಾ ಯಾರನ್ನೂ ಉಳಿಸೋದಕ್ಕಾಗಲಿಲ್ಲ, ಅದೇ ಕಾರಣಕ್ಕೆ ಅಂತ ತಜ್ಞ ಪೈಲಟ್ಗಳು ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.